ಕಬ್ಬು ಇಳುವರಿ ಹೆಚ್ಚಿಸಲು ಹೊಸ ಕ್ರಮ. ಪ್ರಭುಲಿಂಗೇಶ್ವರ ಫ್ಯಾಕ್ಟರಿಯಿಂದ ರೈತರಿಗೆ ನೆರವು. ಒಂದೇ ಕಡೆ ಸೇರಿದ್ದ ನೂರಾರು ಕಬ್ಬು ಬೆಳೆಗಾರರು ಹೊಸ ತಳಿಯ ಪ್ರದರ್ಶನ, ಇಳುವರಿ ಹೆಚ್ಚಿಸಲು ಹೊಸ ಕ್ರಮಗಳ ಬಿತ್ತರ. ಇದು ಪ್ರಭುಲಿಂಗೇಶ್ವರ ಶುಗರ್ಸ್ ಹಾಗೂ ಕೆಮಿಕಲ್ಸ್ನಿಂದ ಹಮ್ಮಿಕೊಂಡ ಕಾರ್ಯಾಗಾರ. ಕಬ್ಬು ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಮುಧೋಳ ತಾಲೂಕಿನ ರೈತರಿಗಾಗಿ ವಿಚಾರ ಸಂಕಿರಣ ಆಯೋಜನೆ ಮಾಡಲಾಗಿತ್ತು. ಪ್ರಭುಲಿಂಗೇಶ್ವರ ಫ್ಯಾಕ್ಟರಿ ಮುಖಂಡರು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ರು. ಕಬ್ಬಿನ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸುವುದು, ನವೀಕೃತ ತಂತ್ರಜ್ಞಾನಗಳ ಬಳಕೆ ಬಗ್ಗೆ ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸಲಾಯಿತು. ಈ ಬಗ್ಗೆ ಪ್ರಭುಲಿಂಗೇಶ್ವರ ಫ್ಯಾಕ್ಟರಿಯ ಕಾರ್ಯನಿರ್ವಾಹಕ ನಿರ್ದೇಶಕ ಧರ್ಮಲಿಂಗಯ್ಯ ಗುಡಗುಂಟಿ ಅವರು ಮಾತನಾಡಿದರು. ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತರಿಗೆ ಇರುವ ಕಷ್ಟಗಳು, ರೋಗಾಣುಗಳಿಂದ ಪರಿಹಾರ ಮತ್ತು ಆಧುನಿಕವಾದ ತಳಿಗಳ ಬಗ್ಗೆ ಚರ್ಚೆ ನಡೆದಿತ್ತು. ಈ ಸಭೆ ಮುಖಾಂತರ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಕಾರ್ಯಕ್ರಮ ನೆರವೇರಿಸಿ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೂ ತಮ್ಮೆಲ್ಲರಿಗೆ ಧನ್ಯವಾದಗಳು. ರೋಗಗಳು, ಕೀಟದ ನಿರ್ವಹಣೆ ಬಗ್ಗೆಯೂ ಕಾರ್ಯಾಗಾರದಲ್ಲಿ ಮಾಹಿತಿ ನೀಡಲಾಯಿತು. ನುರಿತ ತಜ್ಞರು, ಸಂಪನ್ಮೂಲ ವ್ಯಕ್ತಿಗಳು ರೈತರಿಗೆ ತರಬೇತಿ ನೀಡಿದ್ರು. ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞ ಡಾಕ್ಟರ್ ಎಸ್ ನೂಲಿ ಮಾಹಿತಿ ನೀಡಿದ್ರು. ಇವತ್ತು ಪ್ರಭುಲಿಂಗೇಶ್ವರ ಸಕ್ಕರೆ ಸಂಸ್ಥೆಯವರು ಸಕ್ಕರೆ ಕಾರ್ಖಾನೆಯ ಮಾಲಕರಾದಂಥ ಗುಡಗುಂಟಿ ಸಾಹೇಬರು ಮತ್ತು ಅಲ್ಲಿಯ ಸಿಬ್ಬಂದಿ ವರ್ಗದವರು ನಮ್ಮನ್ನು ಕರೆಸಿ ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳದಾವೆ. ಅಂದರೆ ಇಳುವರಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅದನ್ನು ಯಾವ ರೀತಿ ನವೀನ ತಂತ್ರಜ್ಞಾನಗಳು, ಖರ್ಚಿಲ್ಲದ ಕ್ರಮಗಳು, ಆಮೇಲೆ ರೋಗ ಕೀಟದ ನಿರ್ವಹಣೆ, ಆಮೇಲೆ ಬೆಳೆಯ ಸಮಗ್ರ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ನಮ್ಗೆ ಕರೆದಿದ್ದರು. ಆ ತಂತ್ರಜ್ಞಾನಗಳನ್ನು ಸಾಕಷ್ಟು ನಾವು ರೈತರಿಗೆ ಕೊಟ್ಟಿವಿ. ಅದರ ಜೊತೆ ಈಗ ಹೊಸ ತಂತ್ರಜ್ಞಾನಗಳು ಬರ್ತಾ ಇದ್ದಾವೆ. ಕೃತಕ ಬುದ್ಧಿಮತ್ತೆ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಶುಗರ್ ಕೇನು, ಆಮೇಲೆ ಭಾಳಷ್ಟು ಆಟೋಮೈಸೇಷನ್ನು, ಪ್ರಿಸಿಷನ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತೀವಿ, ನಿಖರ ಕೃಷಿ ಅಂತೀವಿ. ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಾವು ರೈತರ ಜೊತೆ ಇಲ್ಲಿ ಭಾಳಷ್ಟು ಹಂಚ್ಕೊಂಡಿದ್ದೀವಿ. ನಿಖರ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಬೆಳವಣಿಗೆ, ಕೃಷಿಯಲ್ಲಿ ಕ್ರಾಂತಿಕಾರ ಬದಲಾವಣೆ ತರುವ ನಿಟ್ಟಿನಲ್ಲಿ ಹೇಗೆ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆಯೂ ಜಾಗೃತಿ ಮೂಡಿಸಿದ್ರು. ರೈತರು ಆಸಕ್ತಿಯಿಂದ ಆಲಿಸಿದ್ರು. ನಿವೃತ್ತ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಎಜಿ ಪಾಟೀಲ್ ಕೂಡ ಭಾಗಿಯಾಗಿದ್ರು. ರೈತರಿಗೆ ಭಾಳ ಪ್ರಯೋಜನಕಾರಿಯಾದಂಥ ಕಬ್ಬಿನ ಇಳುವರಿ ಹೆಚ್ಚು ಮಾಡೋದು, ಕಬ್ಬಿನ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಬದಲಾವಣೆ ತಂದು ಅವರ ಕೃಷಿಯಲ್ಲಿ ಕ್ರಾಂತಿಕಾರಕವಾದಂಥ ಉತ್ಪನ್ನ ಹೆಚ್ಚು ಮಾಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡ್ರು. ರೈತರಿಗೆ ಬಹಳ ಪ್ರಯೋಜನಕಾರಿಯಾದಂಥ ಕಾರ್ಯಕ್ರಮ. ಸದಾಕಾಲ ಅಭಿವೃದ್ಧಿಯಲ್ಲಿ ಗಮನವಿಟ್ಟು ಕಾರ್ಯಕ್ರಮವನ್ನು ರೂಪಿಸುತ್ತಂಥ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸ್ತೇವೆ. ಹೊಸ ತಳಿಯ ಕಬ್ಬು ಬೆಳೆದು ಲಾಭ ಕಂಡ ರೈತರ ಹೆಸರಿನ ಫಲಕಗಳನ್ನು, ಕಬ್ಬು ಬೆಳೆಯ ಮಾದರಿಗಳನ್ನು ಸಂಕೀರ್ಣ ಕಾರ್ಯಕ್ರಮದಲ್ಲಿ ಪ್ರದರ್ಶನಕ್ಕಿಡಲಾಗಿತ್ತು. ಪ್ರಾತ್ಯಕ್ಷಿಕೆಯ ಮೂಲಕವೇ ತೋರಿಸಿದ್ರು. ಜೊತೆಗೆ ಪ್ರಭುಲಿಂಗೇಶ್ವರ ಶುಗರ್ಸ್ನಿಂದ ರೈತರಿಗೆ ಸಿಗುವ ಸವಲತ್ತುಗಳ ಬಗ್ಗೆಯೂ ತಿಳಿಸಿದ್ರು. 4 ಸರ್ಕಲಿಂದ ಬಂದಂಥ ರೈತರು ಭಾಳಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಕಾರ್ಖಾನೆಯಿಂದ ಸಿಗ್ತಕ್ಕಂಥ ಪ್ರಯೋಜನಗಳು ಅಥವಾ ಸವಲತ್ತುಗಳ ಬಗ್ಗೆ ತಿಳಿ ಹೇಳಿಸಲಾಯಿತು. ತದನಂತರ ಅದರಲ್ಲಿ ನಮ್ಮದು ಹೊಸ ಸಾವಯವ ಉತ್ಪನ್ನವಾದಂಥ ಆರ್ಗ್ಯಾನಿಕ್ ಪೊಟ್ಯಾಷ್ ಬಗ್ಗೆ ಸಾಕಷ್ಟು ಚೆನ್ನಾಗಿ ಒಂದು ಪ್ರಾಡಕ್ಟ್ ಇದೆ. ಅದನ್ನು ಎಲ್ಲರಿಗೆ ಉಪಯೋಗಿಸಿ ಅಗದಿ ಕಡಿಮೆ ಬೆಲೆದಾಗ ಸಿಗ್ಲತ್ತದ. ಅದರ ಉಪಯೋಗನ ಎಲ್ಲರಿಗೆ ತೆಗೆದುಕೊಳ್ಳಬೇಕಂತೇಳಿ ನಾನು ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ. ಕೃಷಿ ತಜ್ಞರು, ಪ್ರಗತಿಪರ ರೈತರು, ರೈತ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ರು. ಅನುಭವಿಗಳು ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಿದ್ರು. ಪ್ರಭುಲಿಂಗೇಶ್ವರ ಶುಗರ್ಸ್ನ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಯಿತು. ರನ್ ಟಿವಿ ನ್ಯೂಸ್, ಮುಧೋಳ.
ಬಾಯಲ್ಲಿ ನೀರೂರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮುಧೋಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್. ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ, ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ, ಊಟ, ಪಾನೀಯಗಳು, ಸಾವಯವ ಬೆಲ್ಲ, ಕರದಂಟು, ಜೇನುತುಪ್ಪ, ಪೇಡ, ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ. ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ವಿಶಾಲವಾದ ಆಸನಗಳು, ಸುಸಜ್ಜಿತ ಕಿಚನ್, ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ. ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ. ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ. ನೀವೇನಾದ್ರೂ ಮುಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ. ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್, ರನ್ನ ಸರ್ಕಲ್ ಬಳಿ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.